ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿನ್ನೆ ದಿನ ಗುರುಗಳು ತಿಲಾಂಜಲಿಯನ್ನು ಎಳ್ಳು ನೀರನ್ನು ಬಿಟ್ಟು ಗುರುಗಳಿಗೆ ನಮ್ಮ ಮನಸ್ಸು ಮತ್ತು ಧನ ಮತ್ತು ದೇಹ ಇವುಗಳನ್ನು ತನು ಮನಧನವನ್ನು ಗುರುಗಳ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ ಎಂದು ದೀಕ್ಷಾಬದ್ಧರಾಗಿ ನಡೆದುಕೊಳ್ಳುವ ರೀತಿಯನ್ನು ಹೇಳಿಕೊಟ್ರು. ಈಗ ಅಲ್ಲಿಂದ ಮುಂದುವರೆದು ಏನು ಮಾಡಬೇಕು ಅಂತ, ಹಾಗೆ ಕೂತಿರ್ತೀರಿ, ಆಸನದ ಮೇಲೆ ಕೂತಿರ್ತೀರಿ. ಈಗ ಮೇಲೆ ವಿವರಿಸಿದ ರೀತಿಯಲ್ಲಿ ದೇಹ ಪ್ರಾಣ ಧನಾದಿಗಳನ್ನು ಗುರುಸ್ವಾಮಿಗಳಿಗೆ ಮನಪೂರ್ವಕವಾಗಿ ಅರ್ಪಿಸಿದ ನಂತರ, ಅಂದರೆ ಕೇವಲ ಮಾತಿನಿಂದ ಅರ್ಪಿಸುವುದಲ್ಲ, ಮನಸಾರೆ ಅರ್ಪಿಸಬೇಕು. ನಂತರ ತಮ್ಮ ತಮ್ಮ ಮತಾಚರಣೆಗೂ ಮತ್ತು ಪದ್ಧತಿಗೂ ತಕ್ಕಂತೆ, ಇಲ್ಲಿ ಯಾರನ್ನು ಯಾವುದೇ ನಿಮ್ಮ ಆಚರಣೆಗಳಾಗ್ಬೋದು, ನಿಮ್ಮ ಕುಲದೇವರಾಗ್ಬೋದು, ಮನೆ ದೇವರಾಗ್ಬೋದು, ನಿಮ್ಮ ಧರ್ಮವನ್ನಾಗ್ಬೋದು ಬಿಡಿ ಅಂತ ಗುರುಗಳು ಎಲ್ಲೂ ಹೇಳಿಲ್ಲ. ಅವುಗಳಿಗೆ ತಕ್ಕಂತೆ, ನಿಮ್ಮ ಪದ್ಧತಿಗೆ ತಕ್ಕಂತೆ ವಿಭೂತಿ, ತ್ರಿಚೂರ್ಣ, ಊರ್ಧ್ವಪುಂಡ್ರ ಮೊದಲಾದವುಗಳನ್ನು ಅಭ್ಯಾಸಕನು ಮಂತ್ರಪೂರ್ವಕವಾಗಿ ತನ್ನ ಹಣೆಯಲ್ಲಿ ಧರಿಸಬೇಕು. ಆ ಬಳಿಕ ಹಿಂದೆ ಹೇಳಿದಂತೆ ಪಂಚಪಾತ್ರೆಯಲ್ಲಿನ ಶುದ್ಧ ಜಲವನ್ನು ಉದ್ಧರಣೆಯಿಂದ ಎತ್ತಿ ಬಲದ ಅಂಗೈಯಲ್ಲಿ ಹಾಕಿಕೊಂಡು ಓಂ ಆತ್ಮತತ್ವಾಯ ನಮಃ ಎಂದು ಮನಸ್ಸಿನಲ್ಲಿ ಧ್ಯಾನಿಸಿ ಆ ತೀರ್ಥವನ್ನು ಸ್ವೀಕರಿಸಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ. ಉದ್ಧರಣೆಯಲ್ಲಿ ಪಾತ್ರೆಯಲ್ಲಿ ನೀರಿಟ್ಕೊಂಡಿರ್ತೀರಲ್ಲ, ಅದರಲ್ಲಿ ಒಂದು ಸಲ ನೀರನ್ನು ತೆಗೆದು ಬಲಗೈ ಅಂಗೈಯಲ್ಲಿ ಎಡಗೈಯಿಂದ ಬಲಗೈಗೆ ಹಾಕೋಬೇಕು. ಹಾಕ್ಕೊಂಡು ಅದನ್ನು ಓಂ ಆತ್ಮತತ್ವಾಯ ನಮಃ ಎಂದು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಆ ತೀರ್ಥವನ್ನು ಸ್ವೀಕರಿಸಬೇಕು. ಅಂದರೆ ಆಚಮನ ಮಾಡಬೇಕು. ಇದಾದ ಮೇಲೆ ಮತ್ತೊಮ್ಮೆ ಉದ್ಧರಣೆಯಿಂದ ನೀರನ್ನೆತ್ತಿ ಅಂಗೈಯಲ್ಲಿ ಹಾಕಿಕೊಂಡು ಓಂ ವಿದ್ಯಾತತ್ವಾಯ ನಮಃ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಎರಡನೇ ಸಾರಿ ಆಚಮನ ಮಾಡಬೇಕು. ಇದೇ ರೀತಿಯಲ್ಲಿ ಮೂರನೇ ಸಲವು ಓಂ ಶಿವತತ್ವಾಯ ನಮಃ ಎಂಬ ಮಂತ್ರೋಚ್ಚಾರಣೆಯಿಂದ ಆಚಮಿಸಬೇಕು. ಅಲ್ಲಿಗೆ 3 ಸಲ ಆಯಿತು. ಒಂದು ಸಲ ಕುಡಿಯುವಾಗ ಆತ್ಮತತ್ವಾಯ ನಮಃ ಅಂತ ಹೇಳಿ ಸ್ವೀಕಾರ ಮಾಡಬೇಕು. ಇನ್ನೊಂದು ಸಲ ಓಂ ವಿದ್ಯಾತತ್ವಾಯ ನಮಃ ಅಂತ ಹೇಳಬೇಕು. ಮೂರನೇ ಸಲ ಓಂ ಶಿವತತ್ವಾಯ ನಮಃ ಅಂತ ಹೇಳಿ ಅಲ್ಲಿಗೆ 3 ಚಮಚದಷ್ಟು ನೀರನ್ನು ಕುಡಿದಂತಾಯಿತು ನೀವು. ಈ ರೀತಿಯಾಗಿ 3 ಬಾರಿ ಆಚಮನ ಮಾಡಿದ ನಂತರ ತರ್ಜನಿ, ಮಧ್ಯಮ ಮತ್ತು ಅನಾಮಿಕ, ಅಂದರೆ ತೋರು ಬೆರಳು, ಅಂದರೆ ಹೆಬ್ಬೆರಳಿನ ಪಕ್ಕದಲ್ಲಿರುವ ಬೆರಳು, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು, ಈ 3 ಬೆರಳುಗಳನ್ನು ಪಂಚಪಾತ್ರೆಯಲ್ಲಿರುವ ನೀರಿನಲ್ಲಿ ಅದ್ದಿ, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಈ 3 ಬೆರಳುಗಳನ್ನು ಪಂಚಪಾತ್ರೆಯಲ್ಲಿರುವ ನೀರಿನಲ್ಲಿ ಅದ್ದಿ ಓಂ ಅಸ್ತ್ರಾಯ ನಮಃ, ಓಂ ಅಸ್ತ್ರಾಯ ನಮಃ, ಓಂ ಅಸ್ತ್ರಾಯ ನಮಃ ಎಂಬುದಾಗಿ 3 ಸಾರಿ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಬಿಂದು ಬಿಂದುಗಳಾಗಿ ತಲೆಯ ಸುತ್ತಲೂ ಬೀಳುವಂತೆ ಪ್ರದಕ್ಷಿಣಾಪೂರ್ವಕವಾಗಿ 3 ಬಾರಿ ಪ್ರೋಕ್ಷಿಸಬೇಕು. ಅರ್ಥ ಆಗ್ತಾ ಇದೆಯಾ? ಅಂದರೆ ಕೊನೆಯ ಬೆರಳು ಮತ್ತು ಹೆಬ್ಬೆರಳನ್ನು ಬಿಟ್ಟು ಮಧ್ಯದ 3 ಬೆರಳುಗಳನ್ನು ಇಟ್ಕೊಂಡಿರ್ತಿರಲ್ಲ, ಉದ್ಧರಣೆಯಲ್ಲಿ ನೀರು ಇಟ್ಕೊಂಡಿರ್ತಿರಲ್ಲ, ಆ ಪಾತ್ರೆ ಒಳಗಡೆ 3 ಬೆರಳನ್ನು ಮುಳುಗಿಸ್ಬೇಕು. ಮುಳುಗಿಸಿ ನೀರನ್ನು ಅಲ್ಲಿಂದ ನೀವು ತಗೋಬಾರ್ದು, ಬೆರಳುಗಂಟಿರುವ ನೀರೇ ಸಾಕು. ಆ ನೀರೊಳಗಡೆ ಅದ್ದಿ ಬಲಗೈಯನ್ನು, ಸರಿಯಾಗಿ ಕೇಳಿಸ್ಕೊಳ್ಳಿ, ಬಲಗೈಯಿಂದ ನೀರನ್ನು ಅದ್ದಿರಲ್ಲ, ಬಲಗೈಯ ನೀರು ಅದ್ದಿ ಆದಮೇಲೆ ಆ ಕೈನ ತೆಗೆದು ಬಲಭಾಗದಿಂದ ಎಡಭಾಗಕ್ಕೆ ಬರುವಂತೆ ತಲೆಯ ಸುತ್ತ ನೀರನ್ನು ಪ್ರೋಕ್ಷಣೆಯಾಗಿ ಬಿಡಬೇಕು. ಮತ್ತು ಆವಾಗ ಹೇಳುವಾಗ ನೀರನ್ನು ಹಿಂಗೆ ಸುತ್ತ ಹಾಕುವಾಗ ಓಂ ಅಸ್ತ್ರಾಯ ನಮಃ, ಓಂ ಅಸ್ತ್ರಾಯ ನಮಃ, ಓಂ ಅಸ್ತ್ರಾಯ ನಮಃ ಎಂಬುದಾಗಿ 3 ಸಾರಿ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಬಿಂದು ಬಿಂದುಗಳಾಗಿ ತಲೆಯ ಸುತ್ತಲೂ ಬೀಳುವಂತೆ ಪ್ರದಕ್ಷಿಣಾಪೂರ್ವಕವಾಗಿ 3 ಬಾರಿ ಪ್ರೋಕ್ಷಿಸಬೇಕು. ಹೀಗೆ ಮಾಡಿದ್ದೇ ಆದರೆ ಮಂತ್ರಪೂರ್ವಕವಾಗಿ ಪ್ರೋಕ್ಷಿಸಲ್ಪಟ್ಟ ಜಲಬಿಂದುಗಳೆಲ್ಲ ಅಸ್ತ್ರ ರೂಪಗಳಾಗಿ ಪರಿಣಮಿಸಿ ಅಂತಹ ಪುರುಷನ ಸುತ್ತಲೂ ಅಥವಾ ಯಾರು ಸಾಧನೆ ಮಾಡ್ತಾರೋ ಅವರ ಸುತ್ತಲೂ ಆತನ ಶ್ರೇಯಸ್ಸಿಗೆ ವಿಘ್ನವನ್ನು ತರುವುದಕ್ಕಾಗಿ ನೆಲೆಸಿರಬಹುದಾದ ದುಷ್ಟಗ್ರಹ, ವ್ಯಕ್ತಿ ಅಥವಾ ಶಕ್ತಿಗಳನ್ನೆಲ್ಲ ದೂರವಾಗಿ ಓಡಿಸಿಬಿಡುತ್ತದೆ. ಇದು ನಿಜವೇ ಅಂತ ಅಂದರೆ ಇದು ಸತ್ಯದಲ್ಲಿಯೂ ಸತ್ಯ. ಯಾಕಂದರೆ ಇದನ್ನು ನಾನು ಅಭ್ಯಾಸದಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಬೇರೆಯವ್ರಿಗೂ ಮಾಡಿಸ್ತಾ ಇದ್ದೀನಿ ಕೂಡ. ಇದೇನಾಗುತ್ತೆ, 3 ಸಲ ನೀವು ತಲೆಯ ಸುತ್ತಲೂ ಓಂ ಅಸ್ತ್ರಾಯ ನಮಃ, ಓಂ ಅಸ್ತ್ರಾಯ ನಮಃ, ಓಂ ಅಸ್ತ್ರಾಯ ನಮಃ ಅಂತ ನೀವು ಬಿಡ್ತಿರಲ್ಲ, ಬಿಟ್ಟಾಗ ನಿಮ್ಮ ಸುತ್ತ ನೀವು ಸಾಧನೆ ಮಾಡುವಾಗ ನಿಮಗೆ ಅಡ್ಡಿ ಮಾಡತಕ್ಕಂಥ ದುಷ್ಟಶಕ್ತಿಗಳಾಗ್ಬೋದು, ಏನೇ ಒಂದಿರ್ತದಲ್ಲ, ಅದು
ನಿಮ್ಮ ಹತ್ರ ಬರೋದಿಲ್ಲ. ಇದು ಒಂದು ಶಕ್ತಿಯಾಗಿ ಕಣ್ಣಿಗೆ ಕಾಣದ ಅಸ್ತ್ರ ರೂಪವಾಗಿ ಕೆಲಸವನ್ನು ಮಾಡುತ್ತದೆ. ಇದಷ್ಟೇ ಅಲ್ಲ, ಮತ್ತೊಂದು ರಹಸ್ಯ ಇಲ್ಲಿ ಹೇಳ್ತೀನಿ. ಈಗ ನಿಮ್ಮ ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ. ಈಗ ನೀವು ನಿಮ್ಮ ತಲೆ ಸುತ್ತ ಹಾಕ್ಕೊಳ್ತಾ ಇದ್ರಿ. ಈಗ ಅದೇ ನೀರನ್ನ ನೀವು ಪೂಜಾ ಗ್ರಹದಲ್ಲಿ ಕೂತಿದ್ರಿ, ನಿಮ್ಮ ಮನೆಯ ಸುತ್ತಲೂ ಕೂಡ ನೀವು ಆ ನೀರನ್ನ ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಂಡು ಓಂ ಅಸ್ತ್ರಾಯ ನಮಃ, ಓಂ ಅಸ್ತ್ರಾಯ ನಮಃ, ಓಂ ಅಸ್ತ್ರಾಯ ನಮಃ ಅಂತ ತಲೆಯ ಸುತ್ತಲೂ 3 ಬಾರಿ ಹಾಕಬೇಕು. ಅದಾದ ನಂತರ ತಲೆ ಮುಂಭಾಗದಿಂದ ಅಂದರೆ ನಿಮ್ಮ ಮುಂದಗಡೆಯಿಂದ ಬೆನ್ನಿನ ಹಿಂದಕ್ಕೆ ಬರುವಂತೆ 3 ಸಲ ಹಾಕಬೇಕು. ಇದೇನಾಗುತ್ತೆ, ಅಸ್ತ್ರದ ರೂಪದಲ್ಲಿ ನಿಮ್ಮನ್ನು ಅದು ಬೆಂಕಿಯ ಚಕ್ರಗಳಂತೆ ಕಾಯ್ತದೆ. ಆಗೇನಾಗುತ್ತೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಥವಾ ನಿಮ್ಮ ಮನೆಗೆ ಬರ್ತಕ್ಕಂಥ ಈ ದುಷ್ಟಶಕ್ತಿಗಳ ಒಂದು ಪವರ್ ಏನಿದೆಯಲ್ಲ ಅದು ಬರುವುದಿಲ್ಲ, ಇದ್ರೂ ಮನೆಯಿಂದ ಆಚೆ ಹೋಗುತ್ತೆ. ಇದೇನು ಈ ಕಂಪ್ಯೂಟರ್ ಯುಗದಲ್ಲಿ ಇದನ್ನೆಲ್ಲ ಹೇಳ್ತಾರಲ್ಲ ಅಂದರೆ, ನೆಗೆಟಿವ್ ಎನರ್ಜಿ ಅನ್ನೋದು ಎಲ್ಲರಲ್ಲಿಯೂ ಇದ್ದೇ ಇರ್ತದೆ. ಇದು ಶಮನವಾಗುತ್ತೆ. ಕಣ್ಣಿಗೆ ಕಾಣೋದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಇದ್ರ ಕಣ್ಣಿಗೆ ಕಾಣದೇ ಇರುವಂಥ ಶಕ್ತಿ ಆದ್ದರಿಂದ ಇದು ಯೋಗಿಗಳಿಗೆ ಗೋಚರವಾಗುವ ಒಂದು ಶಕ್ತಿ. ಆದ್ದರಿಂದ ಇದೆಲ್ಲವನ್ನು ನಾವು ನಂಬಿ ಇರಲೇಬೇಕು. ಇದಾದ ಮೇಲೆ ಈ ಹಿಂದೆ ಆಚಮನ ಮಾಡಿದ ರೀತಿಯಲ್ಲಿಯೇ ಮತ್ತೆ 3 ಸಾರಿ ಪಂಚಪಾತ್ರೆಯಲ್ಲಿನ ಜಲದಿಂದ ಶುದ್ಧ ಆಚಮನ ಮಾಡಬೇಕು. ಮತ್ತೆ 3 ಸಲ 3 ಚಮಚದಷ್ಟು ನೀರನ್ನು ಕುಡಿಯಬೇಕು. ಒಂದೊಂದು ಬಾರಿಯೂ ಮಂತ್ರವನ್ನು ಹೇಳಿಕೊಳ್ಳಲೇಬೇಕು. ಅಂದರೆ ಈ ಹಿಂದೆ ಹೇಳಿದ ಮಂತ್ರವನ್ನೇ ಜಪಿಸುತ್ತಾ, ಅಂದರೆ ಓಂ ಆತ್ಮತತ್ವಾಯ ನಮಃ, ಓಂ ವಿದ್ಯಾತತ್ವಾಯ ನಮಃ, ಓಂ ಶಿವತತ್ವಾಯ ನಮಃ ಅಂತ ಹೇಳಿಕೊಂಡು 3 ಚಮಚದಷ್ಟು ನೀರನ್ನು ಕುಡಿಬೇಕು. ಅನಂತರ ಬಟ್ಟೆಯ ಕೊನೆಯನ್ನು ಪಂಚಪಾತ್ರೆಯ ನೀರಿನಲ್ಲಿ ಅದ್ದಿ ಹಿಂಡಿ ಬಾಯಿ, ಕಣ್ಣು ಇವುಗಳನ್ನು ಅದರಿಂದ ಒರೆಸಿಕೊಳ್ಳಬೇಕು. ಚಿಕ್ಕದೊಂದು ಕರವಸ್ತ್ರ ಅಥವಾ ಕರ್ಚೀಫ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಇಟ್ಕೊಂಡಿರಿ. ನೀರಿನಲ್ಲಿ ಅದರ ತುದಿಯನ್ನು ಅದ್ದುಬಿಟ್ಟು ಅದರಿಂದ ಕಣ್ಣು, ಬಾಯಿ ಇವುಗಳನ್ನೆಲ್ಲ ಒರೆಸ್ಕೋಬೇಕು, ಅದನ್ನು ಹಿಂಡ್ಬಿಟ್ಟು. ಇದಾದ ಮೇಲೆ ಅಂಗುಷ್ಟ, ತರ್ಜನಿ, ಮಧ್ಯಮ ಅಂದರೆ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು ಈ 3 ಬೆರಳುಗಳಿಂದ ವಿಭೂತಿಯನ್ನು ತೆಗೆದುಕೊಂಡು ಎಡಗೈ ಅಂಗೈಯಲ್ಲಿ ಹಾಕಿಕೊಂಡು ತೋರು ಬೆರಳು, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಈ ಮೂರರಿಂದ ಪಂಚಪಾತ್ರೆಯಲ್ಲಿನ ಶುದ್ಧ ಜಲವನ್ನು ವಿಭೂತಿ ನೆನೆಯುವಷ್ಟು ಮಾತ್ರ ತೆಗೆದುಕೊಂಡು ಓಂ ಶಿವ, ಓಂ ಶಿವ, ಓಂ ಶಿವ ಎಂಬುದಾಗಿ ಶ್ರೀ ಶಿವನಾಮ ಸ್ಮರಣೆಯನ್ನು 3 ಸಾರಿ ಮಾಡುತ್ತಾ ನೀರನ್ನು ಹನಿಹನಿಯಾಗಿ ವಿಭೂತಿಯ ಭಸ್ಮದೊಳಕ್ಕೆ ಬಿಡಬೇಕು. ಮತ್ತು ಈಗ ಅದರ ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ವಾ, ಅದು ಹೇಳ್ತೀನಿ ಕೇಳಿ. ವಿಭೂತಿಯನ್ನು ತೆಗೆದುಕೊಳ್ಳೋದು ಯಾವುದ್ರಲ್ಲಪ್ಪ ಅಂದರೆ 3 ಬೆರಳುಗಳಿಂದ ತೆಗೆದುಕೋಬೇಕು. ಒಂದು ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು ಈ 3 ಬೆರಳನ್ನು ಹಾಕಿ ವಿಭೂತಿಯನ್ನು 1 ಚಿಟಿಕೆಯಷ್ಟು ವಿಭೂತಿಯನ್ನು ತೆಗೆದು ಎಡಗೈ ಅಂಗೈಯಲ್ಲಿ ಹಾಕಿಕೊಳ್ಬೇಕು. ಆನಂತರ 1 ಸಲ ಮಾತ್ರ ಹಾಕ್ಕೊಳ್ಬೇಕು. ಮತ್ತು ಈಗ ಯಥಾ ಪ್ರಕಾರ ಕಿರುಬೆರಳು ಮತ್ತು ಹೆಬ್ಬೆರಳನ್ನು ಬಿಟ್ಟು ಮಧ್ಯದ 3 ಬೆರಳುಗಳನ್ನು ನೀರಲ್ಲಿ ಮುಳುಗಿಸಿ ಅದರಲ್ಲಿ ಸೋರತಕ್ಕಂಥ ನೀರು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ವಿಭೂತಿ ಒಳಗಡೆ ಎಡಗೈ ಅಂಗೈಯಲ್ಲಿ ಹಾಕಿಕೊಳ್ಬೇಕು. ಹಾಕಿಕೊಳ್ಳುವಾಗ ಓಂ ಶಿವ, ಓಂ ಶಿವ, ಓಂ ಶಿವ ಎಂಬುದಾಗಿ ಶಿವನಾಮ ಸ್ಮರಣೆಯನ್ನು 3 ಸಾರಿ ಮಾಡುತ್ತಾ ನೀರನ್ನು ಹನಿ ಹನಿಯಾಗಿ ವಿಭೂತಿ ಭಸ್ಮದೊಳಗೆ ಬಿಡಬೇಕು. 3 ಸಲ ಬಿಡಬೇಕು. ಯಾಕೆಂದರೆ ಅಲ್ಲಿ ಹಾಕಿರುವ ವಿಭೂತಿ ನೆನೆಯುವುದಕ್ಕೆ ಅಷ್ಟು ನೀರು ಸಾಕಾಗುತ್ತೆ. ಬಳಿಕ ಈ ಎಡಗೈ ಅಂಗೈಯನ್ನು ಬಲದ ತೊಡೆಯ ಮೇಲಿಟ್ಟು ವಿಭೂತಿ ಇಟ್ಕೊಂಡಿರ್ತಿರಲ್ಲ, ನೀರು ಹಾಕ್ಬಿಟ್ಟು ಅದನ್ನು ಬಲದ ತೊಡೆಯ ಮೇಲೆ ಇಟ್ಕೋಬೇಕು. ಅದರ ಮೇಲೆ ಬಲಗೈಯನ್ನು ಮುಚ್ಚಬೇಕು. ಬಲದ ಅಂಗೈಯಿಂದ ಮುಚ್ಚಿ ಮತ್ತೆ ಶಿವ 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 ಎಂದು ಶಿವನಾಮ ಸ್ಮರಣೆಯನ್ನು 3 ಸಾರಿ ಮಾಡಿ ಆ ನೆನೆದ ವಿಭೂತಿಯನ್ನು 2 ಕೈಗಳಿಂದಲೂ ಉಜ್ಜಿದ ಮೇಲೆ ಬಲದುಂಗುರದ ಬೆರಳಿನಿಂದ ಓಂ ಎಂಬ ಮಂತ್ರಾಕ್ಷರವನ್ನು ಎಡದಂಗೈಯಲ್ಲಿನ ವಿಭೂತಿಯೊಳಗೆ ಬರೆದು ಆ ಮುಂದೆ ತಿಳಿಯಪಡಿಸಿರುವ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ಆಯಾಯ ಸ್ಥಳಗಳಲ್ಲಿ ವಿಭೂತಿಯನ್ನು ಧರಿಸಬೇಕು. ಈಗ ಎಡಗೈಯಲ್ಲಿ ವಿಭೂತಿ ಇತ್ತು, ಬಲಗೈಯಿಂದ ನೀರು ಹಾಕಿ ಅದನ್ನು ನೆನೆಸೋದಕ್ಕೆ ಮಾಡಿದ್ರಿ. ಎಡದ ಅಂಗೈಯನ್ನು ಬಲತೊಡೆಯ ಮೇಲಿಟ್ಟು ಬಲಗೈಯನ್ನು ಎಡಗೈ ಮೇಲೆ ಮುಚ್ಚಬೇಕು. ವಿಭೂತಿ ಇರುವ ಕೈ ಎಡಗೈ, ಅದು ಬಲತೊಡೆಯ ಮೇಲಿರುತ್ತದೆ. ನಿಮ್ಮ ಬಲಗೈಯನ್ನು ಎಡಗೈ ಮೇಲೆ ಮುಚ್ಚಿರಬೇಕು. ವಿಭೂತಿ ಮತ್ತು ನೀರು ಅದರಲ್ಲಿರ್ತದೆ. ಆಗ ನೀವು ಶಿವ 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 ಅಂತ 3 ಬಾರಿ ಹೇಳಿ ಆದಮೇಲೆ ಆ ವಿಭೂತಿ ಮತ್ತು ನೀರು ನೆನೆದಿರ್ತದಲ್ಲ
ಅದನ್ನು ನಿಧಾನವಾಗಿ ಕಲಸಬೇಕು. ಎರಡು ಕೈಯಿಂದ ಉಜ್ಜಬೇಕು, ಕೆಳಗೆ ಚೆಲ್ಲದೆ ಇದ್ದಂಗೆ ಕಲಸಬೇಕು. ಕಲಸಿ ಆದಮೇಲೆ ಬಲಗೈಯ ಉಂಗುರ ಬೆರಳಿದೆಯಲ್ಲ, ದೊಡ್ಡ ಬೆರಳು ಮತ್ತು ಕಿರುಬೆರಳು ಪಕ್ಕದ ಬೆರಳು, ಅದರಿಂದ ಓಂ ಎಂದು ಎಡಗೈ ಮೇಲೆ ಬರಿಬೇಕು. ವಿಭೂತಿ ಇರ್ತದಲ್ಲ ಅದರಲ್ಲಿ ಬರೆದಾದ್ಮೇಲೆ ಈಗ ಏನು ಮಾಡಬೇಕು, ಕೈಯಲ್ಲಿರುವ ವಿಭೂತಿ ಒಣಗಿ ಹೋಗ್ತಾ ಇರ್ತದೆ. ಆಗೇನು ಮಾಡಬೇಕು, ಮುಂದೆ ಇಟ್ಟಿರುವ ನೀರಿನಲ್ಲಿ ಬಲಗೈ 3 ಬೆರಳನ್ನು ಅದ್ದಬೇಕು ಮತ್ತು ಅದನ್ನು 2 ಕೈಗಳನ್ನು ಉಜ್ಜಿ ಒದ್ದೆ ಮಾಡ್ಕೋಬೇಕು. ಅದು ವಿಭೂತಿ ಪದೇ ಪದೇ ತಗೋಬಾರ್ದು, ಒಂದು ಸಲ ತಗೊಂಡಿರೋದು ಅಷ್ಟೇ ಸಾಕು. ಈಗ ಕಲಸಿರುವ ವಿಭೂತಿಯನ್ನು ಶರೀರದಲ್ಲಿ ಹೇಗೆ ಧಾರಣೆ ಮಾಡೋದು ಅಂತ. ಬಲ ಮತ್ತು ಎಡಗೈಯಲ್ಲಿನ ತರ್ಜನಿ, ಮಧ್ಯಮ, ಅನಾಮಿಕ ಅಂದರೆ ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ಎಂಬ ಈ ಮೂರು ಬೆರಳುಗಳನ್ನು, ಅಂದರೆ ಆ 6 ಬೆರಳುಗಳನ್ನು ಒಂದನ್ನೊಂದು ತಾಕುವಂತೆ ಜೊತೆ ಸೇರಿಸಿ ಬೆರಳುಗಳ ಹಿಂಭಾಗಗಳನ್ನು ನಡುತಲೆಯ ಮೇಲಿಟ್ಟು ಓಂ ಈಶಾನ ಮೂರ್ತಯೇ ನಮಃ ಎಂಬ ಮಂತ್ರವನ್ನು 3 ಬಾರಿ ಮನಸ್ಸಿನಲ್ಲಿ ಜಪಿಸುತ್ತಾ 3 ಸಾರಿ ನಡುನೆತ್ತಿಯ ಮೇಲೆ ಹಿಂದೆ ಹೇಳಿದಂತೆ ಎಡ ಬಲಗೈ ಬೆರಳುಗಳನ್ನು ಜೋಡಿಸಬೇಕು. ಈಗ ನಿಮಗೆ ಅರ್ಥ ಆಗಲಿಲ್ವಾ? ಇದು ಒಂದು ಬಾರಿ ಇದನ್ನು ಮಠಕ್ಕೆ ಬಂದು ತೋರಿಸ್ಕೊಟ್ರೆ ಚೆನ್ನಾಗಿರ್ತದೆ ವಿಭೂತಿ ಧಾರಣ ಕ್ರಮವನ್ನು. ಆದರೂ ಕೂಡ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಹೆಬ್ಬೆರಳು ಮತ್ತು ಕಿರು ಬೆರಳುಗಳನ್ನು ಒಟ್ಟಿಗೆ ಜೋಡಿಸಿ, 2 ಕೈಗಳು ಹೆಬ್ಬೆರಳು ಮತ್ತು ಕಿರು ಬೆರಳುಗಳನ್ನು ಒಟ್ಟಿಗೆ ಜೋಡಿಸಿ. ಈಗ ಮಧ್ಯದ 3 ಬೆರಳುಗಳು, 2 ಕೈಗಳ 3 ಬೆರಳುಗಳಿರ್ತಾವಲ್ಲ ಅದನ್ನು ಒಟ್ಟಿಗೆ ಜೋಡಿಸಿ. ಅಂದರೆ ಆ 3 ಬೆರಳುಗಳು, ಇವು ಎಡಗೈ ಮತ್ತು ಬಲಗೈ 3 ಬೆರಳುಗಳು ನಿಮ್ಮ ಕಡೆ ಮುಖ ಮಾಡಿರಲಿ. ಎಡಗೈ ಹೆಬ್ಬೆರಳು ಮತ್ತು ಕಿರು ಬೆರಳು ನಿಮ್ಮ ಮುಂದಕ್ಕೆ ಮುಖ ಮಾಡಿರ್ತದೆ. ಈಗ ಅರ್ಥ ಆಯ್ತಾ ನಿಮಗೆ ಯಾವ ಥರ ಮಡಚೋದು ಅಂತ? ಮಡಚಿ ನಿಮ್ಮ ನೆತ್ತಿಯ ಮೇಲಿಟ್ಟು, ವಿಭೂತಿ ಆಗಿರ್ತದಲ್ಲ ಕೈಯಲ್ಲಿರ್ತದಲ್ಲ, ಒದ್ದೆ ಇರ್ತದಲ್ಲ ಕೈ, ನೆತ್ತಿಯ ಮೇಲಿಟ್ಟು ಅದನ್ನು ಓಂ ಈಶಾನ ಮೂರ್ತಯೇ ನಮಃ ಅಂತ ನೆತ್ತಿಯ ಮೇಲೆ 3 ಸಲ ವಿಭೂತಿ ಧಾರಣೆಯನ್ನು ಮಾಡಬೇಕು. 3 ಸಾರಿ ನಡುನೆತ್ತಿಯ ಮೇಲೆ ಹಿಂದೆ ಎಳೆದಂತೆ ಬೆರಳುಗಳನ್ನು ಜೋಡಿಸಬೇಕು. ಇದಾದ ಮೇಲೆ ವಿಭೂತಿಯನ್ನು ಬೆರಳುಗಳಿಂದ ಈಗ ಓಂ ತತ್ಪುರುಷಾಯ ವಕ್ತ್ರಾಯ ನಮಃ ಅಂದರೆ ಈಗೇನು ಮಾಡಬೇಕು, ಬಲಗೈಯನ್ನು ತೆಗೆದು, ಈಗ ನೀರು ಒಣಗೋಗಿರ್ತದೆ, ತಿರ್ಗಾ ಅದ್ಕೋಬೇಕು, ತಿರ್ಗಾ 2 ಕೈಯನ್ನು ಚೆನ್ನಾಗಿ ಉಜ್ಜಿ ತೇವ ಮಾಡ್ಕೋಬೇಕು. ಬಲಗೈಯಲ್ಲಿ 3 ಬೆರಳುಗಳ ಮಧ್ಯದ 3 ಬೆರಳುಗಳಲ್ಲಿ ಹಣೆಯ ಮೇಲೆ ವಿಭೂತಿಯನ್ನು ಎಡದಿಂದ ಬಲಕ್ಕೆ ಬರುವಂತೆ ಈಗ 3 ಸಾರಿ ವಿಭೂತಿಯನ್ನು ಹಚ್ಕೋಬೇಕು. ಆಗ ಏನು ಮಂತ್ರ ಹೇಳಬೇಕು? ಓಂ ತತ್ಪುರುಷಾಯ ನಮಃ, ಓಂ ತತ್ಪುರುಷ ವಕ್ತರಾಯ ನಮಃ, ಓಂ ತತ್ಪುರುಷ ವಕ್ತರಾಯ ನಮಃ ಎಂಬ ಮಂತ್ರೋಚ್ಚಾರಣೆಯಿಂದ 3 ವೇಳೆ ನೆತ್ತಿಯ ಮೇಲೆ ವಿಭೂತಿಯನ್ನು ಇಡಬೇಕು ಮೊದಲು, ಅನಂತರ ಹಣೆಯ ಮೇಲೆ ಇಡಬೇಕು. ಅದಾದ ಮೇಲೆ ಮೊದಲು ನೆತ್ತಿಯ ಮೇಲೆ ಇಡುವಾಗ ಈಶಾನ ಮೂರ್ತಿಯೇ ನಮಃ ಹೇಳಬೇಕು, ಹಣೆಯ ಮೇಲೆ ಇಡುವಾಗ ಓಂ ತತ್ಪುರುಷ ವಕ್ತರಾಯ ನಮಃ ಅಂತ ಇಡಬೇಕು. ಅದಾದ ಮೇಲೆ ಇದೇ ರೀತಿಯಲ್ಲಿ ವಿಭೂತಿಯನ್ನು ನೀರಿನಲ್ಲಿ ಕಲಸಿ ಅಂಗೈ ಮತ್ತು ಬೆರಳುಗಳಿಂದ ಉಜ್ಜಿ ಓಂ ಅಘೋರ ಹೃದಯಾಯ ನಮಃ ಎಂಬ ಮಂತ್ರವನ್ನು 3 ಸಾರಿ ಮನಸ್ಸಿನಲ್ಲಿ ಜಪಿಸುತ್ತಾ ಎದೆಯ ಮೇಲೆ ವಿಭೂತಿಯನ್ನು ಧಾರಣೆ ಮಾಡಬೇಕು. ಅದಾದ ಮೇಲೆ ತಿರ್ಗಾ ವಿಭೂತಿಯನ್ನು ಇದೇ ಕ್ರಮದಲ್ಲಿ ಬೆರಳುಗಳನ್ನಿಟ್ಟು ನಾಭಿಯ ಮೇಲೆ ಅಂದರೆ ಒಕ್ಕಳ ಮೇಲೆ ಓಂ ವಾಮದೇವ ಗುಹ್ಯಾಯ ನಮಃ ಎಂಬ ಮಾಹೇಶ್ವರ ಮಂತ್ರವನ್ನು 3 ಸಾರಿ ಮನಸ್ಸಿನಲ್ಲಿ ಜಪಿಸುತ್ತಾ ನಾಭಿ ಅಥವಾ ಒಕ್ಕಳು ಪ್ರದೇಶದಲ್ಲಿ ವಿಭೂತಿಯ ರೇಖೆಗಳನ್ನು ಇಡಬೇಕು. ಇದಾದ ಮೇಲೆ ಶರೀರದ ಇತರ ಭಾಗಗಳಲ್ಲಿ ಅಂದರೆ ಬಲಭುಜ, ಎಡಭುಜ, ಬಲ ಎಡ ತೋಳುಗಳು, ಬಲ ಎಡ ಮುಂಗೈ ಭಾಗಗಳು, ಅದರಂತೆಯೇ ಮಣಿಕಟ್ಟುಗಳು, ಈ ಸ್ಥಳಗಳಲ್ಲಿ ಗೊತ್ತಾಗ್ತಿದೆಯಲ್ಲ, ಜಾಯಿಂಟ್ಗಳಿರ್ತದಲ್ಲ ಅಲ್ಲಿ, ಈ ಸ್ಥಳಗಳಲ್ಲಿ ವಿಭೂತಿಯನ್ನು ತೀಡಿ 3 ಸಾರಿ ಇಡಬೇಕು. ಇಷ್ಟೇ ಅಲ್ಲದೆ ಇದೇ ರೀತಿಯಲ್ಲಿ ಮೊಣಕಾಲುಗಳು, ಪಾದ ಗುಲ್ಮಗಳು ಅಂದರೆ ಹೆಜ್ಜೆಯ ಗಿಣ್ಣುಗಳು, ಮೇಗಾಲು, 2 ಕಡೆಯ ಪಕ್ಕೆಲುಬಿರುವ ಜಾಗಗಳು, ಬೆನ್ನಿನ ನಡುಭಾಗ, ಈ ಪ್ರದೇಶಗಳಲ್ಲೆಲ್ಲ ಮಂತ್ರಶ್ರೇಷ್ಠವಾದ ಓಂ ಸದ್ಯೋಜಾತಾಯ ನಮಃ ಎಂಬ ಮಾಹೇಶ್ವರನ ಪ್ರಥಮ ಮೂರ್ತಿಯ ಮಂತ್ರ ಜಪವನ್ನು 3 ಸಾರಿ ಮಾಡುತ್ತಾ ವಿಭೂತಿ ರೇಖೆಗಳನ್ನು ಆಯಾ ಭಾಗಗಳಲ್ಲಿ ಧರಿಸಬೇಕು. ಬಂಧುಗಳೇ, ಈಗ ಈ ಆಡಿಯೋದಲ್ಲಿ ಇಷ್ಟಕ್ಕೆ ನಿಲ್ಲಿಸಿರ್ತೀನಿ. ಈ ತಕ್ಷಣವೇ ಇದಕ್ಕೆ ಮುಂದುವರಿದ ಭಾಗದಂತೆ ಇನ್ನೊಂದು ಆಡಿಯೋ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ.
ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.